ಹೌದಾ? ನಾವು ಕಾಣ್ತಿದೀವಿ ನೋಡಿ. ಹಾ, ಇಲ್ಲಿ ಇಡ್ಬೇಕು. ಇಲ್ಲ ಬೇಡ, ಕಡಿಮೆ ಇಲ್ಲೇ ಇರ್ಲಿ. ಗಾಡಿ ಇಲ್ಲಿಗ ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ 24-25ನೇ ಸಾಲಿನ ಹಾಗೂ 15ನೇ ಹಣಕಾಸು ಆಯೋಗದ 24-25ನೇ ಸಾಲಿನ ವ್ಯವಹಾರದ ಸಾಮಾಜಿಕ ಪರಿಶೋಧನಾ ವರದಿಯನ್ನ ಈ ದಿನ ನಮ್ಮ ಪಂಚಾಯತಿ ಆವರಣದಲ್ಲಿ ಈ ಗ್ರಾಮ ಸಭೆಯಲ್ಲಿ ನಮ್ಮ ಜಯರಾಮ್ ಅವರು ಮಂಡನೆಯನ್ನ ಮಾಡಲಿದ್ದಾರೆ. ಈ ಒಂದು ಸಭೆಗೆ ನೋಡಲ್ ಅಧಿಕಾರಿಗಳಾಗಿ ಶ್ರೀಮತಿ ಪದ್ಮಾವತಿ ಬಿ, ಸಹಾಯಕ ನಿರ್ದೇಶಕರು ಅಕ್ಷರದಾಸ್ ಅವರು ಆಗಮಿಸಿದ್ದಾರೆ. ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿಯಾಗಿ ಸಭೆಯ ಪರವಾಗಿ ಪೂರ್ವಕವಾದ ಅದೇ ರೀತಿ ಒಂದು ಸಭೆಗೆ ಅಧ್ಯಕ್ಷರು ಭಾಗವಹಿಸಿದರೆ ಅವರಿಗೆ ಈ ಸಭೆಯಲ್ಲಿ ಈ ಸಭೆಯನ್ನು ನಡೆಸಬೇಕಂತ ಕೇಳ್ಕೊಂತ ವಿಶ್ವಾಸವನ್ನ ಅದೇ ರೀತಿ ಸಭೆಯಲ್ಲಿ ಮಂಡನೆ ಮಾಡುವಂತ ಜಯರಾಮ್ ಸರ್ ಅವರಿಗೆ ಈ ಸಭೆಯ ಸಾರ್ವಜನಿಕ ಈ ಎಲ್ಲಾ ಕಾರ್ಯಕ್ರಮಗಳ ಕೇಂದ್ರ ಬಿಂದುವಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂತಹ ನಮ್ಮ ಇಂಜಿನಿಯರ್ ಸರ್ ಅವರಾದಂತ ಕೃಷ್ಣಮೂರ್ತಿ ಸರ್ ಅವರಿಗೆ ಸ್ವಾಗತನ ಕೋರ್ತೇನೆ. ಅದೇ ರೀತಿ ಇಲ್ಲಿ ಎಲ್ಲರೂ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತೇನೆ. ಈ ಸಭೆಯಲ್ಲಿ ಮುಖ್ಯವಾಗಿ ತಿಳಿಸಬೇಕಾದಂತ ವಿಚಾರಗಳು ಸಾರ್ವಜನಿಕರು ನಿಮ್ಮ ಸುತ್ತಮುತ್ತ ಆಗಿರುವಂತಹ ಕಾಮಗಾರಿಗಳ ಗುಣಮಟ್ಟ ಇರ್ಬೋದು ಅಥವಾ ಆ ಕಾಮಗಾರಿಗಳ ನಡೆದಿದೆ ಅಥವಾ ಆಗಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಈ ಸಭೆಯ ನೋಡಲ್ ಅಧಿಕಾರಿಗಳಾದಂತೆ ಜಯರಾಮ್ ಸರ್ ಅವರು ಕೇಳ್ತಾರೆ. ಅದಕ್ಕೆ ಸಮಂಜಸವಾಗಿ ಉತ್ತರವನ್ನ ಯಾವುದೇ ಒಂದು ಗೊಂದಲವನ್ನು ಅವಶ್ಯಕತೆ ಇರೋದಿಲ್ಲ. ಕೆಲಸ ಆಗಿದ್ರೆ ಆಗಿದೆ ಅಂತ ಹೇಳಿ, ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳಿ ಇಲ್ಲಿ ಈ ಒಂದು ಸಭೆಯಲ್ಲಿ ಮಂಡನೆಯನ್ನ ಮಾಡ್ತಾರೆ. ಆಗಿಲ್ಲ ಅಂದ್ರೆ ಅದನ್ನ ಹಾಗೆ ಬರೆದು ರಿಕವರಿ ಅಂತ ಹೇಳಿ ತೋರಿಸ್ತಾರೆ. ಆಗ ನಾವು ಅನುಷ್ಠಾನ ಮಾಡಿರುವಂತಹ ನಾವು ಮತ್ತೆ ಇಂಜಿನಿಯರ್ ಅಧ್ಯಕ್ಷರು ಮತ್ತೆ ಈ ಒಂದು
ಒಂದು ಸರ್ಕಲ್ ಏನಿರುತ್ತೆ ಇವೆಲ್ಲರೂ ಸೇರ್ಕೊಂಡು ಆ ಒಂದು ಹಣವನ್ನ ವಾಪಸ್ ಸರ್ಕಾರ ಕಟ್ಟಬೇಕಾಗುತ್ತೆ. ಅದ್ರಲ್ಲಿ ಏನು ಈಗ ಕೆಲಸ ಆಗಿಲ್ಲ ಅಂದ್ರೆ ಡ್ರಾ ಆಗಿದೆ ಇನ್ನೊಂದು ಮತ್ತೊಂದು ಗೊಂದಲ ಆಗುತ್ತೆ. ಕೆಲಸ ಆಗಿಲ್ಲ ಅಂದ್ರೆ ಅದು ರೆಸಲ್ಯೂಷನ್ ಮಾಡ್ತಾರೆ. ಆ ರೆಸಲ್ಯೂಷನ್ ತೋರಿಸಿದ್ರೆ ಅದನ್ನ 100% ನಾವು ಕಟ್ಟಲೇಬೇಕಾಗುತ್ತೆ. ಈ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಿರುವಂತಹ ಪಿಡಿಒ ಅವರು, ಅಧ್ಯಕ್ಷರು ಮತ್ತೆ ಇಂಜಿನಿಯರ್ ಇವ್ರು ಮೂವರದು ಅದು ಮುಖ್ಯ ಪಾತ್ರ ಆಗುತ್ತೆ. ಕೆಲಸ ಆಗಿದೆ ಅಂದ್ರೆ ಸಂಬಂಧಿಸಿದ ಕೆಲಸ ಆಗಿದೆ ಅಂತ ಹೇಳಿ ಅವ್ರಿಗೆ ತಿಳಿಸಿದ್ರೆ ಆ ಒಂದು ಕೆಲಸನ ಕ್ಲಿಯರ್ ಅಂತ ಹೇಳ್ತಾ ತಾವು ಈ ಸಭೆಯಲ್ಲಿ ಈ ಒಂದು ಕಾಮಗಾರಿಗಳ ಒಂದು ಪರಿಶೀಲನೆಯನ್ನ ಮಂಡನೆ ಮಾಡಬಹುದು ಅಂತ ಹೇಳಿ ಕೋರ್ಕೊಂಡು. ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಅನುದಾನದ ಸಾಮಾಜಿಕ ಪರಿಶೋಧನೆಯನ್ನು ಮಾಡುವುದಕ್ಕೆ ನಮಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರವರು ದಿನಾಂಕವನ್ನು ನಿಗದಿಪಡಿಸಿರ್ತಾರೆ. ಆ ದಿನಾಂಕದ ಪ್ರಕಾರವಾಗಿ ನಾವು 22/7/2024ರಿಂದ 31/7/2024 ಅವಧಿಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಮಧುಗಿರಿ ತಾಲೂಕು ಮರಳಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದು ಪ್ರಕ್ರಿಯೆಗಳು ಸಮೇತ ಮುಗಿದು 1/8/2024ರಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಮತ್ತೆ ವೇಳೆಯನ್ನು ನಿಗದಿಪಡಿಸಿರ್ತಾರೆ. ಆ ವೇಳೆಯ ಪ್ರಕಾರವಾಗಿ ನಾವು ಮರಳಕೆರೆ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮತಿ ಪದ್ಮಾವತಿ ಮೇಡಂ ಅವರು ಸಮೇತ ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಹಾಗೆ ಆ ಒಂದು ಸಭೆಯಲ್ಲಿ ಕೋರಂ ಇಲ್ಲದ ಕಾರಣದಿಂದಾಗಿ ಸಭೆಯನ್ನ ಮುಂದೂಡಲಾಗಿರುತ್ತೆ. ಅದೇ ರೀತಿಯಾಗಿ ಮುಂದೂಡಿರ್ತಕ್ಕಂಥ ವರದಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಲಾಗಿರುತ್ತೆ. ಅವರು ದಿನಾಂಕವನ್ನು ನಿಗದಿಪಡಿಸಿದಾಗ ನಾವು ಬಂದು ಸಾಮಾಜಿಕ ಪರಿಶೋಧನೆಯನ್ನ ಗ್ರಾಮ ಸಭೆಯನ್ನು ಮಾಡೋದಕ್ಕೆ ಅವಕಾಶ ನೀಡುತ್ತೆ. ಅದೇ ರೀತಿಯಾಗಿ ನನ್ನ ಕಾರ್ಯನಿರ್ವಾಹಕ ಅಧಿಕಾರಿಯವರು ತಾಲೂಕ್ ಪಂಚಾಯತ್ ಮಧುಗಿರಿ ಅವರು ದಿನಾಂಕ 2/9/2024ರಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಮಾಡೋದಕ್ಕೆ ಮರಳಕೆರೆ ಗ್ರಾಮ ಪಂಚಾಯತ್ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಆ ಒಂದು ಪ್ರಕಾರವಾಗಿ ಈ ಒಂದು ಗ್ರಾಮ ಸಭೆಯನ್ನ ಮಾಡೋದಕ್ಕೆ ಇಷ್ಟಪಡ್ತೇವೆ. ಈ ಒಂದು ಸಭೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮತಿ ಪದ್ಮಾವತಿ ಮೇಡಂ ಅವರು ಹಾಗೂ ಪಂಚಾಯತಿ ಅಧ್ಯಕ್ಷರಾದಂತ ನಾಗಭೂಷಣ್ ಸರ್ ಅವರು, ಹಾಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂತ ಹಾಗೆ ಕಾರ್ಯದರ್ಶಿಗಳಾದಂತಹ ಶ್ರೀ ಗಿರೀಶ್ ಅವರು, ಹಾಗೆ ತಾಂತ್ರಿಕ ಸಹಾಯಕರಾದಂತ ಕೃಷ್ಣಮೂರ್ತಿ ಸರ್ ಅವರು, ಎಲ್ಲರೂ ಹಾಗೆ ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಬಂದಿರ್ತಕ್ಕಂಥ ಅನಿಲ್ ಸರ್ ಅವರು, ಇತರೆ ಅನುಷ್ಠಾನ ಇಲಾಖೆಯಿಂದ ಬಂದಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತೆ ಹಾಗೆ ಎಲ್ಲಾ ಗ್ರಾಮಗಳ ಗ್ರಾಮಸ್ಥರು ಏನ್ ಭಾಗವಹಿಸಿದ್ರ ಅವರೆಲ್ಲರಿಗೂ ಸಮೇತ ಮಾಹಿತಿಯನ್ನು ನೀಡಿ ಸಾಮಾಜಿಕ ಪರಿಸರದ ವರದಿಯನ್ನು ಮುಂದೆ ಮಾಡಿ ಈ ಒಂದು ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡ್ಕೊಂಡು ಸಂಬಂಧಪಟ್ಟ ಹಾಗೆ ಏನು ನ್ಯೂನತೆಗಳಿರುತ್ತೆ ಅವು ಎಲ್ಲವೂ ಸಮೇತ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನಾವು ಏನು 2024-25 ಸಾಲದಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ವಿ. ಆ ಒಂದು ವರದಿಯನ್ನು ಸಮೇತ ಮನ್ನಣೆ ಮಾಡೋದಕ್ಕೆ ಮುಂಚಿತವಾಗಿ ನಾನು ಗ್ರಾಮ ಪಂಚಾಯಿತಿಯಲ್ಲಿ 2013-14 ಸಾಲಿನಿಂದ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಏನ್ ನಡೆದಿತ್ತು 2013-14 ಸಾಲಿನಿಂದ 2022-23 ಸಾಲಿನವರೆಗೆ ಏನ್ ಸಾಮಾಜಿಕ ಪರಿಶೋಧನೆ ನಡೆದಿತ್ತು ಆ ಒಂದು ನಡೆದಿರ್ತಕ್ಕಂಥ ಎಲ್ಲಾ ಸಾಮಾಜಿಕ ಪರಿಶೋಧನೆಗಳಲ್ಲಿ ಕಂಡು ಬಂದಿರ್ತಕ್ಕಂಥ ನ್ಯೂನತೆಗಳೇನು ಕುಶಲಾತಿರ್ಬೋದು ಪಟ್ಟಂತ ಅನುಪಾಲನಾ ವರದಿಗಳನ್ನ ಸಾಮಾಜಿಕ ಪರಿಶೋಧನೆಗೆ ಒದಗಿಸಬೇಕು ಅಂತ ಹೇಳ್ಬಿಟ್ಟು ನಾವೇನು ದಿನಾಂಕ 22/7/2024 ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದ್ವಿ. ಆ ಭೇಟಿ ನೀಡಿದ ದಿನದಲ್ಲಿ ನಾವು ಸಮೇತ ಅದನ್ನ ಮಾಹಿತಿಯನ್ನ ಕೇಳಿದ್ವಿ. ಆದ್ರೆ ಗ್ರಾಮ ಪಂಚಾಯತಿ ನಮ್ಗೆ ಯಾವುದೇ ರೀತಿಯ ಅನುಪಾಲನಾ ವರದಿಗಳನ್ನ ಸಂಬಂಧಪಟ್ಟ ನೀಡಿರೋದಿಲ್ಲ. ಹಾಗೆ ತಾಲೂಕ್ ಪಂಚಾಯತಿಯಿಂದ ಸಮೇತ ನಮ್ಗೆ ಯಾವುದೇ ಅನುಪಾಲನಾ ವರದಿಗಳು ಬಂದಿರೋದಿಲ್ಲ ಈ ಒಂದು ಗ್ರಾಮ ಸಭೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಂತರವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಬಗ್ಗೆ ಮಾತಾಡಬೇಕಾದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕಾಯ್ದೆಯ 17/2 ಮತ್ತು 3 ಅಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಬಗ್ಗೆ ಉಲ್ಲೇಖಗಳನ್ನ ಮಾಡಿದೆ. ಆ ಉಲ್ಲೇಖದ ಪ್ರಕಾರವಾಗಿ ನಾವು ಗ್ರಾಮ ಸಭೆಯನ್ನ ಮಾಡಬೇಕಾಗಿದೆ. ಅಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶೇಕಡ ಮತದಾರರ 10% ಜನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ. ಕಾರಣಾಂತರದಿಂದ ಏನು ಅಷ್ಟು ಜನ ಭಾಗವಹಿಸಿಲ್ಲ ಅಂತಂದ್ರೆ 100ಕ್ಕಿಂತ ಅಧಿಕ ಮಂದಿ ಭಾಗವಹಿಸಿದಾಗ ಮಾತ್ರ ಸಾಮಾಜಿಕ ಪರಿಶೋಧನಾ ಒಂದು ಗ್ರಾಮ ಸಭೆಯನ್ನ ಮಾಡೋದಕ್ಕೆ ಅವಕಾಶ ಕೊಡ್ತೇವೆ. ಅದೇ ರೀತಿಯಾಗಿ ನಾವು 1/8/2024 ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನ ಕರೆಯಲಾಗಿತ್ತು. ಆ ಒಂದು ಸಭೆಯಲ್ಲಿ ಕೋರಂ ಇಲ್ಲದೆ ಅಂದ್ರೆ 100ಕ್ಕಿಂತ ಕಡಿಮೆ ಜನ ಭಾಗವಹಿಸಿದ ಕಾರಣದಿಂದಾಗಿ ಗ್ರಾಮ ಸಭೆಯನ್ನ ಮುಂದೂಡಲಾಗಿದೆ. ಆದ್ರೆ ಇನ್ನೊಂದ್ಸತಿ ನಾವೇನು ಗ್ರಾಮ ಸಭೆಯನ್ನ ಮಾಡ್ತೀವಿ ಆ ಒಂದು ಗ್ರಾಮ ಸಭೆಗೆ ಕೋರಂ ಅವಶ್ಯಕತೆ ಇರೋದಿಲ್ಲ. ಎಷ್ಟು ಜನ ಬಂದಿರ್ತಾರೆ, ಎಷ್ಟು ಜನ ಎಲ್ಲ ರೀತಿಯ
ಅನೌನ್ಸ್ಮೆಂಟ್ ಇರ್ಬೋದು, ಪಾಂಪ್ಲೆಟ್ ಮತ್ತು ಕರಪತ್ರಗಳನ್ನು ವಿತರಣೆ ಮಾಡೋದೆಲ್ಲ ಸಮೇತ ಆಗಿರ್ತದೆ. ಆದ್ರೆ ಸಮೇತ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಾಗ ಸಮೇತ ಈ ಒಂದು ಸಾಮಾಜಿಕ ಪರಿಸರ ಗ್ರಾಮಸಭೆಯನ್ನು ಮಾಡೋದಕ್ಕೆ ಅವಕಾಶ ಇದೆ. ಆ ಒಂದು ಉದ್ದೇಶದಿಂದಾಗಿ ಈ ಒಂದು ಸಾಮಾಜಿಕ ಪರಿಸರ ಗ್ರಾಮಸಭೆಯನ್ನು ಇಂದು ಅಂದ್ರೆ ದಿನಾಂಕ 2/9/2024 ಮಾಡಲಾಗುತ್ತೆ. ಮೊದಲನೇದಾಗಿ ನಾನು ಈ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಅಂದ್ರೆ ಪ್ರಾಸ್ತಾವಿಕವಾಗಿ ಮಾತಾಡ್ತೀನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ವತಂತ್ರ ಬಂದ ನಂತರದಲ್ಲಿ 1945 ಭಾರತಕ್ಕೆ ಸ್ವತಂತ್ರ ಬರುತ್ತೆ. ಸ್ವತಂತ್ರ ಬಂದ ನಂತರದಲ್ಲಿ ಭಾರತದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಸವಾಲುಗಳು ಎದುರಾಗಿರ್ತವೆ. ಅದರಲ್ಲಿ ಬಡತನ, ನಿರುದ್ಯೋಗ, ಅನಕ್ಷರತೆ ಈ ತರ ಎಲ್ಲಾ ಸಮಸ್ಯೆಗಳು ಸಮೇತ ಒತ್ತಾಡ್ತಾ ಇದ್ದೇನೆ ಎದುರಾಗುತ್ತೆ. ಆ ಒಂದು ಸಮಸ್ಯೆಗಳಿಂದ ಜನರನ್ನ ರಕ್ಷಿಸಬೇಕು ಮತ್ತು ಆರ್ಥಿಕ ಮಟ್ಟವನ್ನು ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದಾಗಿ ಸರ್ಕಾರಗಳು ಏನ್ ಮಾಡ್ತವೆ ಅಂದ್ರೆ ಯೋಜನೆಗಳನ್ನ ಜಾರಿಗೆ ತರ್ತವೆ. ಅದರಲ್ಲಿ ಮುಖ್ಯವಾಗಿ 1960ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ರಾಷ್ಟ್ರೀಯ ಗ್ರಾಮೀಣ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲವೂ ಸಮೇತ ಅನುಷ್ಠಾನಕ್ಕೆ ಬರ್ತವೆ. ಆದ್ರೆ ತಮ್ಮ ಗುರಿ ಮತ್ತು ಸಾಧನೆಯನ್ನ ಅಥವಾ ತಮ್ಮ ಗುರಿಯನ್ನ ತಲುಪುವುದರಲ್ಲಿ ಆ ಯೋಜನೆಗಳು ಎಲ್ಲವೂ ಸಮೇತ ವಿಫಲ ಆಗುತ್ತೆ. ಹಾಗೇನ್ ಮಾಡ್ತಾರೆ ಸರ್ಕಾರಗಳು ಏನ್ ಮಾಡ್ತವೆ ಅಂದ್ರೆ ಒಂದು ನಿರ್ದಿಷ್ಟವಾದಂತ ಯೋಜನೆಯನ್ನ ಎಲ್ಲರಿಗೂ ಸಮೇತ ಅನುಕೂಲವಾಗುವಂತೆ ಒಂದು ಕಾಯ್ದೆ ರೂಪದಲ್ಲಿ ಯೋಜನೆಯನ್ನ ತರಬೇಕು ಅಂತ ಹೇಳ್ಬಿಟ್ಟು 2005ರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತರ್ತಾರೆ. ಈ ಒಂದು ಕಾಯ್ದೆಯಲ್ಲಿ ಏನ್ ಫಲಾನುಭವಿಗಳು ಇರ್ತಾರೆ ಅಥವಾ ಉದ್ಯೋಗ ಚೀಟಿದಾರರು ಏನಿರ್ತಾರೆ ಅವರುಗಳಿಗೆ ಏನೆಲ್ಲ ಸೌಲಭ್ಯಗಳು ಬೇಕು ಆ ಸೌಲಭ್ಯಗಳನ್ನ ಪಡ್ಕೋಬೇಕಾದ್ರೆ ಅವ್ರು ಫಸ್ಟ್ ಏನ್ ಮಾಡ್ಬೇಕು ಅಂತ ಮೊದಲನೇದಾಗಿ ಗ್ರಾಮ ಪಂಚಾಯತಿಗೆ ಗ್ರಾಮದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಗ್ರಾಮಗಳ ಗ್ರಾಮಸ್ಥರೇನಿದ್ದಾರೆ ಅವರೆಲ್ಲರೂ ಸಮೇತ ಒಂದು ಕುಟುಂಬಕ್ಕೆ 100 ಮಾನವ ದಿನಗಳ ಕಡಿಮೆ ಇಲ್ಲದಷ್ಟು ಉದ್ಯೋಗವನ್ನ ಕೊಡುತ್ತೆ. ಅಂದ್ರೆ ಆ ಉದ್ಯೋಗವನ್ನು ಪಡ್ಕೋಬೇಕಾದ್ರೆ ಗ್ರಾಮ ಪಂಚಾಯತಿಗೆ ಎಲ್ಲರೂ ಸಮೇತ ಗ್ರಾಮಸ್ಥರು ಏನಿರ್ತಾರೆ ಆ ಒಂದು ಕುಟುಂಬದ ಮುಖ್ಯಸ್ಥರು ಏನ್ ಮಾಡ್ಬೇಕು ಗ್ರಾಮ ಪಂಚಾಯತಿಗೆ ನಮೂನೆ ಒಂದರಲ್ಲಿ ಅರ್ಜಿಯನ್ನ ಕೊಡ್ಬೇಕಾಗುತ್ತೆ. ನಮೂನೆ ಒಂದರಲ್ಲಿ ಅರ್ಜಿಯನ್ನ ಕೊಟ್ಬಿಟ್ಟು ಅವರು ಉದ್ಯೋಗ ಚೀಟಿಯನ್ನ ಪಡ್ಕೋಬೇಕಾಗುತ್ತೆ. ಉದ್ಯೋಗ ಚೀಟಿ ಪಡ್ಕೊಂಡ ನಂತರವಾಗಿ ಅವರಿಗೆ ಕೆಲಸ ಮಾಡೋದಕ್ಕೆ ಅಥವಾ ತಮ್ಮ ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ಕೊಳ್ಳೋದಕ್ಕೆ ಆಗ್ಬೋದು ಅಥವಾ ಸಮುದಾಯ ಕಾಮಗಾರಿಗಳಲ್ಲಿ ಅನುಷ್ಠಾನ ಕೆಲಸ ಮಾಡೋದಕ್ಕೋಸ್ಕರ ಅವರು ನಮೂನೆ 6ರಲ್ಲಿ ಅರ್ಜಿಯನ್ನ ಕೊಡ್ಬೇಕಾಗುತ್ತೆ. ಆ ನಮೂನೆ 6ರಲ್ಲಿ ಅರ್ಜಿಯನ್ನ ಕೊಟ್ಟ ನಂತರವಾಗಿ 15 ದಿನದವರೆಗೆ ಗ್ರಾಮ ಪಂಚಾಯತಿಯವರು ಕೆಲಸವನ್ನ ನೀಡಲಿಲ್ಲ ಅಂತಂದ್ರೆ ಆ ಕೆಲಸವನ್ನು ನೀಡಲಿಲ್ಲ ಅಂದಾಗ ಗ್ರಾಮ ಪಂಚಾಯತಿಯವರು ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ಸಮೇತ ಕೊಡೋದಕ್ಕೆ ಅವಕಾಶವನ್ನ ಮಾಡಿರ್ತಾರೆ. ಅದೇ ರೀತಿಯಾಗಿ ಕೆಲಸ ಎಲ್ಲರೂ ಗ್ರಾಮ ಪಂಚಾಯತಿಯಿಂದ ಕೆಲಸನ ಕೊಟ್ಟಿರ್ತಾರೆ. ಆದ್ರೆ ಉದ್ಯೋಗ ಚೀಟಿದಾರರು ನಮೂನೆ 6ರಲ್ಲಿ ಅರ್ಜಿಯನ್ನು ಕೊಟ್ಟ ಕಾಮಗಾರಿಯಲ್ಲಿ ಕೆಲಸವನ್ನು ನಿರ್ವಹಿಸಿರ್ತಾರೆ. ಆ ಒಂದು ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಕೂಲಿ ಮೊತ್ತ ಏನಿರುತ್ತೆ ಕೂಲಿ ಮೊತ್ತ ಅವರ ಖಾತೆಗೆ ಜಮಾ ಆಗಿರೋದಿಲ್ಲ. ಆ ಜಮಾ ಆಗಿಲ್ಲ ಅಂತಂದ್ರೆ ಸಮೇತ ಕೂಲಿ ವಿಳಂಬ ಪಾವತಿ ದರದಲ್ಲಿ ಶೇಕಡ 0.05% ಅಷ್ಟು ಕೂಲಿ ವಿಳಂಬ ಪಾವತಿ ಮಾಡೋದಕ್ಕೆ ಸಮೇತ ಅವಕಾಶ ಕೊಟ್ಟಿರುತ್ತೆ. ಆ ಒಂದು ಅವಕಾಶವನ್ನು ಸಮೇತ ಈ ಯೋಜನೆಯಲ್ಲಿ ಅವಕಾಶ ಮಾಡಿಕೊಡ್ತಾರೆ. ನಂತರವಾಗಿ ಕಾಮಗಾರಿ ಸಮುದಾಯ ಕಾಮಗಾರಿಗಳಿರ್ಬೋದು, ವೈಯಕ್ತಿಕ ಕಾಮಗಾರಿಗಳಿರ್ಬೋದು, ಕಾಮಗಾರಿಯ ಒಂದು ಸ್ಥಳದಲ್ಲಿ ನೆರಳಿನ ವ್ಯವಸ್ಥೆ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಹಾಗೆ 5 ಕಿಲೋಮೀಟರ್ನಿಂದ ದೂರದಿಂದ ಯಾರಾದ್ರೂ ಬಂದು ಆ ಕಾಮಗಾರಿಗಳಲ್ಲಿ ಕೆಲಸ ನಿರ್ವಹಿಸಿದ್ರೆ ಅಂದ್ರೆ ನಿಮ್ಮ ಮನೆಯಿಂದ ಗ್ರಾಮ ಪಂಚಾಯತಿ ಎಲ್ಲಿ ಸೂಚನೆ ನೀಡಿರುತ್ತೆ ನಮೂನೆ 8ರಲ್ಲಿ ಅರ್ಜಿಯನ್ನ ನಮೂನೆ 6ರಲ್ಲಿ ಅರ್ಜಿ ಹಾಕಿರ್ತಾರೆ. ಅವ್ರ ಕೆಲಸವನ್ನ ನಮೂನೆ 8 ಮತ್ತು 9ರಲ್ಲಿ ಅಲರ್ಟ್ ಮಾಡಿರ್ತಾರೆ. ಅಲ್ಲಿಂದ ನಿಮ್ಮ ಕೆಲಸದ ಸ್ಥಳಕ್ಕೆ ಎಷ್ಟು 5 ಕಿಲೋಮೀಟರ್ ಹೆಚ್ಚಿಗೆ ದೂರ ಇದ್ರೆ ಕೂಲಿ ದರದ ಶೇಕಡ 30ರಷ್ಟು ಪ್ರಯಾಣ ಭತ್ಯೆಯನ್ನ ಕೊಡೋದಕ್ಕೆ ಸಮೇತ ಅವಕಾಶ ಇರುತ್ತೆ. ಕೂಲಿ ದರದ ಶೇಕಡ 10ರಷ್ಟು ಪ್ರಯಾಣ ಭತ್ಯೆಯನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಸಮೇತ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸೌಲಭ್ಯವನ್ನು ಮಾಡ್ಕೊಬೇಕು. ಅದೇ ರೀತಿಯಾಗಿ ಅಲ್ಲಿ ಯಾರಾದ್ರೂ ಸಣ್ಣ ಪುಟ್ಟ ಗಾಯಗಳಾದ್ರೆ ಮತ್ತೆ ಗಂಭೀರವಾದಂತ ಗಾಯಗಳಾದ್ರೆ ಸಮೇತ ಯೋಜನೆಯಲ್ಲಿ ಅನೇಕ ಸೌಲಭ್ಯಗಳನ್ನು ಸಮೇತ ಕಲ್ಪಿಸಿರುತ್ತೆ. ಎಲ್ಲಾ ಸೌಲಭ್ಯಗಳನ್ನು ಪಡ್ಕೋಬೇಕು ಅಂದ್ರೆ ಮೊದಲಾಗಿ ನೀವು ಉದ್ಯೋಗ ಚೀಟಿಯನ್ನ ಪಡ್ಕೊಂಡಿರ್ಬೇಕಾಗಿದೆ. ಹಾಗಾದ್ರೆ ತಾವೆಲ್ಲರೂ ಸಮೇತ ಉದ್ಯೋಗ ಚೀಟಿಯನ್ನ ಪಡ್ಕೊಂಡಿರ್ತೀರಾ. ಕೆಲಸ ಮಾಡೋ ಸಂದರ್ಭದಲ್ಲಿ ಎಲ್ಲಾ ಸಮೇತ ಸೌಲಭ್ಯಗಳು ಇರ್ತವೆ. ಆದ್ರೆ ನೀವು ಕೇಳುವಂತ ಅಧಿಕಾರಿಗಳು ಮತ್ತು ಹಕ್ಕು ಅಧಿಕಾರಿಗಳು ಇರ್ತವೆ. ಅಂದ್ರೆ ಗ್ರಾಮ ಪಂಚಾಯತಿ ನೀವು ನಮೂನೆ ಒಂದಾಗ ಅರ್ಜಿಯನ್ನು ಕೊಟ್ಟು ಉದ್ಯೋಗ ಚೀಟಿಯನ್ನು ಪಡ್ಕೊಂಡು ಉದ್ಯೋಗ ಭತ್ಯೆ ಇರ್ಬೋದು, ಕೂಲಿ ವಿಳಂಬ ಪಾವತಿ ಇರ್ಬೋದು. ಅಷ್ಟೇ ಅಲ್ಲ ನೀವೇನು ಕೆಲಸ ನಿರ್ವಹಿಸಿರ್ತೀರ ಕೆಲಸ ನಿರ್ವಹಿಸಿರ್ತಕ್ಕಂಥ ಕೂಲಿ ಹಾಜರಾತಿ ಪಟ್ಟಿಯನ್ನು ಸಮೇತ ನೀವು ಪರಿಶೀಲನೆ ಮಾಡೋದಕ್ಕೆ ಸಮೇತ ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ ನಮಗೆ ಎಷ್ಟು ದಿನ ಮಾನವ ದಿನಗಳನ್ನು ನಿರ್ಮಿಸ್ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗ ಏನ್ ಅಮೌಂಟ್ ಕೂಲಿ ಮೊತ್ತ ಇದೆ ಆ ಕೂಲಿ ಮೊತ್ತ ನಮಗೆ ಜಮಾ ಆಯ್ಕೆ ಆಗಿರುವ ಅನ್ನೋದ್ರ ಬಗ್ಗೆ ಸಮೇತ ನೀವು ಪರಿಶೀಲನೆ ಮಾಡೋದಕ್ಕೆ ಸಮೇತ ಎಲ್ಲರಿಗೂ ಸಮೇತ ಅವಕಾಶವನ್ನ ಮಾಡ್ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಸಾಮಾಜಿಕ ಒಂದು ಪರಿಶೋಧನೆಯನ್ನ ಮಾಡೋದಕ್ಕೆ ಸಮೇತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ 17ರಲ್ಲಿ ಸಮೇತ ತಿಳಿಸಿರುತ್ತೆ. ಆ 17ರ ಪ್ರಕಾರವಾಗಿ ನಾವು ಸಾಮಾಜಿಕ ಪರಿಶೋಧನೆಯನ್ನ ಮಾಡೋದಕ್ಕೆ ಪ್ರತಿ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಬಾರಿ ಸಾಮಾಜಿಕ ಪರಿಶೋಧನೆ ಮಾಡೋದಕ್ಕೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಈ ಒಂದು
ಸಾಮಾಜಿಕ ಪರಿಶೋಧನೆ ಮಾಡಬೇಕಾದ್ರೆ ಮೊದಲಾಗಿ ಸಾಮಾಜಿಕ ಪರಿಶೋಧನೆ ಹುದ್ದೆ ಇಲ್ಲ. ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಸಾಮಾಜಿಕ ಪರಿಶೋಧನೆಯನ್ನ ಪ್ರತಿ ಎಲ್ಲಾ ಯೋಜನೆಗಳಲ್ಲಿ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದರಲ್ಲಿ ಸಮೇತ ಅವಕಾಶವನ್ನು ಮಾಡಿಕೊಟ್ಟಿರುತ್ತೆ. ಅದೇ ರೀತಿಯಾಗಿ ಪ್ರಾಮಾಣಿಕತೆಯನ್ನು ತಮ್ಮೆಲ್ಲರಿಗೂ ಗೊತ್ತಿದೆ. ಏನ್ ವಸ್ತು ಸೃಷ್ಟಿ ಏನಿರುತ್ತೆ ಆ ವಸ್ತು ಸ್ಥಿತಿಯನ್ನ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಮತ್ತೆ ನಮ್ಗೇನು ಕಂಡುಬಂದಂತ ಅಂಶಗಳನ್ನ ನಿಷ್ಪಕ್ಷಪಾತವಾಗಿ ಮತ್ತೆ ಯಾವುದೇ ವ್ಯಕ್ತಿಯ ಪರವಾಗಲ್ಲದೆ ನಾವು ವರದಿಯನ್ನ ಮನ್ನೆ ಮಾಡ್ಬೇಕಾಗಿರುತ್ತೆ. ಆ ವರದಿಯನ್ನ ಮನ್ನೆ ಮಾಡಿ ಗ್ರಾಮ ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ಆ ಗ್ರಾಮ ಸಭೆ ಅಂತಿಮ ವರದಿಯನ್ನ ಸರ್ಕಾರಕ್ಕೆ ನಡವಳಿಯ ದಾಖಲಿಸಿ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸ ಸಮೇತ ಈ ಒಂದು ಗ್ರಾಮ ಸಭೆ ಮುಖಾಂತರವಾಗುತ್ತೆ. ಇನ್ನು ಉತ್ತರದಾಯಿತ್ವ ತಮ್ಮ ಗ್ರಾಮದಲ್ಲಿ ಯಾವೆಲ್ಲ ಕಾಮಗಾರಿಗಳಾಗಿರ್ತವೆ ಅಥವಾ ಸಮುದಾಯ ಇರ್ಬೋದು, ವೈಯಕ್ತಿಕ ಕಾಮಗಾರಿಗಳಿರ್ಬೋದು, ಅವುಗಳನ್ನ ಇಂತಿಷ್ಟು ವರ್ಷಗಳ ಕಾಲದವರೆಗೂ ಸಮೇತ ಅವುಗಳನ್ನು ನಿರ್ವಹಿಸಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಸಮೇತ ಈ ಯೋಜನೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರುತ್ತೆ. ಅದೇ ರೀತಿಯಾಗಿ ಒಂದು ವೈಯಕ್ತಿಕ ಕಾಮಗಾರಿ ಆಗೋದು, ಸಮುದಾಯ ಕಾಮಗಾರಿಗಳಾಗಿರ್ಬೋದು, ಗರಿಷ್ಠ 20 ವರ್ಷಗಳ ಕಾಲ ಆ ಒಂದು ಕಾಮಗಾರಿಯ ಏನ್ ಅವಧಿ ಇರುತ್ತೆ ಆ ಅವಧಿವರೆಗೂ ಸಮೇತ ಆ ಕಾಮಗಾರಿ ನಶಿಸುವುದಂತೆ ಮತ್ತೆ ಅದರ ಬಾಳಿಕೆಯನ್ನ ತಾವೆಲ್ಲರೂ ಸಮೇತ ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೂ ಸಮೇತ ಅವಕಾಶ ಕೊಟ್ಟಿರುತ್ತೆ. ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಅಂತಹ ಕಾಮಗಾರಿಗಳನ್ನು ಏನಾದ್ರೂ ಮುಚ್ಚಾಕಿದ್ರೆ ನಾಶ ಮಾಡಿದ್ರೆ ಅವರಿಗೆ ನಿಯಮಾನುಸಾರವಾಗಿ ಅವರಿಗೆ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗಿರುತ್ತೆ. ಇಷ್ಟೆಲ್ಲರೂ ಸಮೇತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರುತ್ತೆ. ಅದೇ ರೀತಿಯಾಗಿ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆ ಮಾಡಿದಂತ ಸಂದರ್ಭದಲ್ಲಿ ನಾವು ಸಹ ಕಾಮಗಾರಿಗಳ ಸ್ಥಳಗಳನ್ನ ಭೇಟಿ ಮಾಡಿದ್ದೀವಿ, ಕಾಮಗಾರಿಗಳ ದಾಖಲಾತಿ ಮತ್ತೆ ಕಡತಗಳ ಒಂದು ಪರಿಶೀಲನೆ ಮಾಡಿದ್ದೀವಿ. ಹಾಗೆ ಉದ್ಯೋಗ ಚೀಟಿದಾರರ ಮನೆ ಮನೆ ಭೇಟಿಯನ್ನು ಮಾಡಿ ಸಂಬಂಧಪಟ್ಟ ಹಾಗೆ ನಮ್ಗೆ ಏನ್ ಕಂಡು ಬಂದಿರುತ್ತೆ ಆ ಅಂಶಗಳು ಎಲ್ಲವೂ ಸಮೇತ ಒಂದು ಕರಡು ವರದಿಯಾಗಿ ತಯಾರು ಮಾಡ್ಕೊಂಡಿದ್ದೀವಿ. ಆ ವರದಿಯನ್ನು ಅಂತಿಮ ಆಗಿರೋದಿಲ್ಲ ಅಂದ್ರೆ ಅದು ಮತ್ತೆ ಹೇಳಿದೀನಿ, ಅದು ಒಂದು ಕರಡು ವರದಿ. ಆ ಕರಡು ವರದಿಯನ್ನ ಈ ಗ್ರಾಮ ಸಭೆಯಲ್ಲಿ ಮನ್ನೆ ಮಾಡ್ತೀವಿ. ಗ್ರಾಮ ಸಭೆಯಲ್ಲಿ ಮನ್ನೆ ಆದ ನಂತರವಾಗಿ ತಾವೆಲ್ಲರೂ ಏನ್ ತೀರ್ಮಾನ ಕೊಡ್ತೀವಿ ಎಲ್ಲ ಮಾಹಿತಿಯನ್ನು ಕೊಟ್ಟಿರುತ್ತೆ. ಆ ಯೋಜನೆ ಪ್ರಕಾರವಾಗಿ ಏನ್ ಮಾಡಿದ್ದಾರೆ ಇಲ್ವಾ ಅನ್ನೋದ್ರ ಬಗ್ಗೆ ಸಮೇತ ದಾಖಲಿಸಿ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸ ಈ ಒಂದು ಸಭೆ ಮುಖಾಂತರ ಆಗುತ್ತೆ. ಇಷ್ಟು ಸಾಮಾಜಿಕ ಪರಿಶೋಧನೆ ಮತ್ತು ಮಹಾತ್ಮ ಗಾಂಧಿಗೆ ಸಂಬಂಧಪಟ್ಟ ಹಾಗೆ ನಂತರವಾಗಿ 15ನೇ ಹಣಕಾಸಿಗೆ ಸಂಬಂಧಪಟ್ಟಾಗೆ ನೀವೇನು ಸರ್ಕಾರಕ್ಕೆ ತೆರಿಗೆ ಮುಖಾಂತರವಾಗಿ ಹಣವನ್ನ ಜಮಾ ಮಾಡಿರ್ತೀರಾ ಆ ಹಣದಲ್ಲಿ ಸರ್ಕಾರಗಳು ಏನ್ ಮಾಡ್ತೇವೆ ಅನುದಾನದ ರೂಪದಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಬಿಡುಗಡೆಯನ್ನ ಮಾಡುತ್ತೆ. ಆ ಅನುದಾನಗಳನ್ನ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಆ ಅನುದಾನಗಳನ್ನ ಯಾವ್ಯಾವ ರೀತಿ ಖರ್ಚು ಮಾಡಬೇಕು, ಯಾವ್ದಕ್ಕೆ ಎಷ್ಟು ಪ್ರಮಾಣದಲ್ಲಿ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಸಮೇತ ಮಾರ್ಗಸೂಚಿ ಮತ್ತು ಸುತ್ತೋಲೆಗಳನ್ನ ಸಮೇತ ಅವ್ರಿಗೆ ಕೊಟ್ಟಿರ್ತಾರೆ. ಅದೇ ಪ್ರಕಾರವಾಗಿ ಇವಾಗ ಏನು 100ರಷ್ಟು ಅನುದಾನವನ್ನ ಗ್ರಾಮ ಪಂಚಾಯತಿಗೆ ಬಿಡುಗಡೆ ಮಾಡಿದ್ರೆ ಆ 100ರಲ್ಲಿ 60% ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕೆ ಬಳಸಬೇಕು ಅಂತ ಹೇಳ್ಬಿಟ್ಟು ಮಾರ್ಗಸೂಚಿಯನ್ನ ಕೊಟ್ಟಿರುತ್ತೆ. ಹಾಗೆ ಇನ್ನುಳಿದ 40% ಅನುದಾನವನ್ನ ವಿವಿಧ ಚಟುವಟಿಕೆಗಳಿಗೆ ಬಳಸೋದಕ್ಕೆ ಸಮೇತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಕುಡಿಯೋ ನೀರಿಗೆ ಕೊಟ್ಟಿರ್ತಕ್ಕಂಥ ಕುಡಿಯೋ ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂಗೆ 60%ರಲ್ಲಿ 50% ಕುಡಿಯೋ ನೀರಿಗೆ ಬಳಸಬೇಕು, 50% ನೈರ್ಮಲ್ಯಕ್ಕೆ ಬಳಸಬೇಕು ಅನ್ನೋ ನಿರ್ದೇಶನಗಳನ್ನು ಸಮೇತ ನೀಡಿರುತ್ತೆ. ಅದೇ ಪ್ರಕಾರವಾಗಿ ಕಾರಣಾಂತರದಿಂದ ಈಗ ಒಂದು ಗ್ರಾಮದಲ್ಲಿ ಅತಿ ಹೆಚ್ಚಿನಾಗಿ ಕುಡಿಯೋ ನೀರಿಗೆ ಅಭಾವ ಉಂಟಾದಂತಹ ಸಂದರ್ಭದಲ್ಲಿ 60ರಲ್ಲಿ 40-50ರಷ್ಟು ಪ್ರಮಾಣದಲ್ಲಿ ಸಮೇತ ಕುಡಿಯೋ ನೀರಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಥವಾ ನೈರ್ಮಲ್ಯದ ಸಮಸ್ಯೆಗಳು ಹೆಚ್ಚೆಚ್ಚು ಕಾಣಿಸ್ಕೊಳ್ಳೋ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಆ ನೈರ್ಮಲ್ಯಕ್ಕೆ ಬಳಕೆ ಮಾಡ್ಕೊಳ್ಳೋ ಸಮೇತ ಅವಕಾಶವನ್ನ ಮಾಡಿಕೊಟ್ಟಿರುತ್ತೆ. ಈ ರೀತಿಯಾಗಿ ಅನುದಾನಗಳನ್ನ ಖರ್ಚು ಮಾಡೋದಕ್ಕೆ ಅವಕಾಶ ಮಾಡಿರುತ್ತೆ. ಹಾಗಾದ್ರೆ ಅನುದಾನಗಳನ್ನ ಯಾವ ಪ್ರಮಾಣದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗೆ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಏನ್ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಇರುತ್ತೆ ಆ ಜನಸಂಖ್ಯೆಯ ಆಧಾರದ ಮೇಲೆ 90% ಅನುದಾನವನ್ನ ಬಿಡುಗಡೆ ಮಾಡುತ್ತೆ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಭೂ ವಿಸ್ತೀರ್ಣ ಏನಿದೆ ಆ ಭೂ ವಿಸ್ತೀರ್ಣದ ಆಧಾರದ ಮೇಲೆ 10% ಅನುದಾನವನ್ನ ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರಗಳು ಬಿಡುಗಡೆ ಮಾಡುತ್ತವೆ. ಎರಡು ಆದೇಶದ ಪ್ರಕಾರವಾಗಿ 58 ಪ್ರಕಾರಗಳು ಅಂತ ಬರ್ತವೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಆ 58 ಪ್ರಕಾರಗಳಲ್ಲಿ ಸಮೇತ ಎಲ್ಲಾ ರೀತಿಯ ಖರ್ಚು ವೆಚ್ಚಗಳನ್ನು ಭರಿಸೋದಕ್ಕೆ ಸಮೇತ ಅವಕಾಶವನ್ನು ಮಾಡಿಕೊಟ್ಟಿರುತ್ತೆ. ಈ ರೀತಿಯ ಖರ್ಚು ವೆಚ್ಚಗಳನ್ನ ಭರಿಸತಕ್ಕಂತ ಏನೆಲ್ಲ ಖರ್ಚು ವೆಚ್ಚ ಮಾಡಿದ್ದಾರೆ ಅಂದ್ರೆ 2022-23ನೇ ಸಾಲಲ್ಲಿ ಏನ್ ಖರ್ಚು ವೆಚ್ಚ ಮಾಡಿದ್ರು, 2023-24ರಲ್ಲಿ ಏನು ಖರ್ಚು ವೆಚ್ಚ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಮೇತ ಮಾಹಿತಿಯನ್ನ ಕೊಡಲಾಗುತ್ತೆ. ಹಾಗೆ 15ನೇ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯ ಸಮೇತ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಅನೇಕ ಕಾಮಗಾರಿಗಳನ್ನು ಸಹ ಅನುಷ್ಠಾನ ಮಾಡಿದ್ದಾರೆ. ಅನುಷ್ಠಾನ ಮಾಡಿರ್ತಕ್ಕಂಥ ಎಲ್ಲಾ ಸಮೇತ ಕಾಮಗಾರಿಗಳ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಾಗಿದೆ. ಹಾಗೆ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ನಡೆಯಬೇಕಾದ ಸಂದರ್ಭದಲ್ಲಿ ಸಮೇತ ನಾವು ಪರಿಶೀಲನೆ ಮಾಡಿ ಈ ಒಂದು ಗ್ರಾಮ ಸಭೆಯಲ್ಲಿ ಇಟ್ಟು ಅವುಗಳನ್ನ ಸಮೇತ ಮನ್ನೆ ಮಾಡಿ ಅವುಗಳ ಆಗಿದವ ನಮಗೆಲ್ಲರಿಗೂ ಸಮೇತ
ಮಾಹಿತಿಯನ್ನು ನೀಡುತ್ತಾ ಆ ವರದಿಯನ್ನು ಸಮೇತ ದಾಖಲು ಮಾಡೋದಕ್ಕೆ ಸಮೇತ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಆ ಪ್ರಕಾರವಾಗಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳ ಆಗಿರ್ತಕ್ಕಂಥ ಎಲ್ಲಾ ಕಾಮಗಾರಿಗಳ ವರದಿಗಳನ್ನು ಸಮೇತ ತಮ್ಮ ಮುಂದೆ ಮನ್ಯ ಆಗುತ್ತೆ. ಮನ್ಯ ಆದ ನಂತರವಾಗಿ ತಾವೇನು ಅದಕ್ಕೆ ಕಾಮಗಾರಿ ಆಗಿದೆಯಾ ಅಥವಾ ಗುಣಮಟ್ಟದಲ್ಲಿ ಇದೆಯಾ ಇರುವ ಬಗ್ಗೆ ಸಮೇತ ಮಾಹಿತಿ ಇರುತ್ತೆ. ತಾವು ಸಮೇತ ಪ್ರತಿಯೊಬ್ಬರು ಸಮೇತ ಇದರಲ್ಲಿ ಭಾಗವಹಿಸಿ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ತಾವೆಲ್ಲರೂ ಮುಕ್ತವಾಗಿ ಚರ್ಚೆ ಮಾಡ್ತೀರಾ ಅಂತ ಭಾವಿಸ್ತಾ ಯಾವುದೇ ಕಾಮಗಾರಿಗಳಾಗಿರ್ಬೋದು ಅವುಗಳು ನಾವು ಫಸ್ಟ್ ನ್ಯೂನತೆಗೆ ಹೇಳೋದಕ್ಕೆ ಮುಂಚಿತವಾಗಿ ಕಾಮಗಾರಿ ಲಿಸ್ಟ್ ಅನ್ನ ತಮ್ಮ ಮುಂದೆ ವರದಿಯನ್ನ ಮಂಡನೆ ಮಾಡ್ತೀವಿ. ನಂತರವಾಗಿ ಅಲ್ಲಿ ಕಂಡುಬಂದಿರ್ತಕ್ಕಂಥ ಅಂಶಗಳು ನಮ್ಗೆ ಕೇವಲ 4 ದಿನದಲ್ಲಿ ಏನೆಲ್ಲ ಕಂಡು ಬಂದಿರುತ್ತೆ ಅವುಗಳನ್ನು ಮಾತ್ರ ನಾವು ದಾಖಲು ಮಾಡಿರ್ತೀವಿ. ಅದೇ ಒಂದು ಕಾಮಗಾರಿ ಏನು ಪ್ರಾರಂಭದಿಂದ ಹಿಡಿದುಕೊಂಡು ಮುಕ್ತಾಯದವರೆಗೂ ಸಮೇತ ಮತ್ತೆ ಇಲ್ಲಿಯವರೆಗೂ ಸಮೇತ ನೀವು ಬಳಕೆ ಮಾಡ್ತಿರೋವರೆಗೂ ಸಮೇತ ಅದ್ಯಾವ ರೀತಿ ಗುಣಮಟ್ಟದಿಂದ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಆ ಕಾಮಗಾರಿ ಆಗಿದೆಯಾ ಆಗಿಲ್ವಾ ಅನ್ನೋದ್ರ ಬಗ್ಗೆ ಸಮೇತ ಎಲ್ಲರಿಗೂ ಮಾಹಿತಿ ಇರುತ್ತೆ. ಆಗಿಲ್ಲ ಅಂತ ಮಾಹಿತಿ ಅನ್ನೋದು ತಮಗೆ ಗೊತ್ತಿದ್ರೆ ಆ ಒಂದು ಮಾಹಿತಿಯನ್ನು ಸಮೇತ ನಮ್ಮ ಹತ್ರ ಹಂಚ್ಕೊಂಡ್ರೆ ಆ ಸಂಬಂಧಪಟ್ಟ ಏನು ಹಣ ಇರುತ್ತೆ ಹಣವನ್ನು ಸರ್ಕಾರಕ್ಕೆ ಮರುಪಾವತಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ ರೀತಿಯಾಗಿ ತಾವೇನಾದ್ರೂ ಆ ತರ ಕಾಮಗಾರಿಗಳು ಆಗಿಲ್ಲ ಗುಣಮಟ್ಟದಲ್ಲಿ ಇಲ್ಲ ಅಂತ ಮಾಹಿತಿ ಅವೆಲ್ಲವೂ ಸಮೇತ ಮುಕ್ತವಾಗಿ ಚರ್ಚೆ ಮಾಡಿದ ನಂತರವಾಗಿ ಸರ್ಕಾರಕ್ಕೆ ಒಂದು ಉತ್ತಮವಾದಂತಹ ವರದಿಯನ್ನ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಮೊದಲಾಗಿ ನಾನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ 1/4/2022ರಿಂದ 31/3/2023 ಅವಧಿಯಲ್ಲಿ ಆಲ್ರೆಡಿ ಸಾಮಾಜಿಕ ಪರಿಶೀಲನೆಯನ್ನು ಮಾಡಿ ವರದಿಯನ್ನು ಸಮೇತ ನೀಡಲಾಗಿದೆ. ಅದೇ ರೀತಿಯಾಗಿ 1/4/2023ರಿಂದ 1/4/2023ರಿಂದ 31/3/2024 ಅವಧಿಯಲ್ಲಿ ಏನೀಗ ಸಾಮಾಜಿಕ ಪರಿಶೋಧನೆಯನ್ನ ಮಾಡಿದ್ವಿ ಆ ಪರಿಶೋಧನೆ ಮಾಡಿರ್ತಕ್ಕಂಥ ವರದಿಗಳನ್ನು ಸಮೇತ ಮನ್ನೆ ಮಾಡ್ತೀನಿ. ಹಾಗೆ ಗ್ರಾಮ ಪಂಚಾಯತಿ ಮತ್ತು ಇತರೆ ಅನುಷ್ಠಾನ ಇಲಾಖೆಗಳಿಂದ ಏನೆಲ್ಲ ಕಾಮಗಾರಿಗಳಾಗಿದ್ದಾವೆ ಆ ಕಾಮಗಾರಿಗಳಿಗೆ ಕೂಲಿ ಎಷ್ಟು ಸಾಮರ್ಥ್ಯ ಎಷ್ಟು ಅನ್ನೋದ್ರ ಬಗ್ಗೆ ಮಾಹಿತಿ ಸಮೇತ ತಮಗೆ ನೀಡ್ತೀನಿ. ನಾನು ಕಾಮಗಾರಿಗಳು ಓದುವಂತ ಸಂದರ್ಭದಲ್ಲಿ ಈ ಕಾಮಗಾರಿ ಆಗಿದೆ ಅಥವಾ ಆಗಿಲ್ಲ ಅನ್ನೋದ್ರ ಮಾಹಿತಿ ಸಮೇತ ತಾವು ಗಮನಿಸಿದ್ರೆ ಆ ಒಂದು ಅಂಶವನ್ನ ಕೊನೆಯದಾಗಿ ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಥವಾ ಇತರೆ ವಿಚಾರಗಳು ಏನಿದ್ರು ಸಮೇತ ಅಥವಾ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ತಾವು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೂ ಸಮೇತ ಚರ್ಚೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ ಒಂದು ಸಮಯದಲ್ಲಿ ಎಲ್ಲರೂ ಸಮೇತ ಚರ್ಚೆ ಮಾಡೋಣ. ಅದೇದಾಗಿ ಗ್ರಾಮ ಪಂಚಾಯತಿಯಿಂದ 103 ವೈಯಕ್ತಿಕ ಕಾಮಗಾರಿಗಳು ಹಾಗೆ 40 ಸಮುದಾಯ ಕಾಮಗಾರಿಗಳು ಒಟ್ಟಾರೆ 143 ಕಾಮಗಾರಿಗಳಿಂದ 39,41,568 ರೂಪಾಯಿಯಷ್ಟು ಕೂಲಿ ಮೊತ್ತವನ್ನ ಕೊಟ್ಟಿದ್ದಾರೆ. ಹಾಗೆ ಸಾಮಾನ್ಯ ಮೊತ್ತವಾಗಿ 61,78,549 ರೂಪಾಯಿಯಷ್ಟು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿಯಿಂದ 1,20,117,117 ರೂಪಾಯಿಯಷ್ಟು ಖರ್ಚು ವೆಚ್ಚ ಬರ್ತಿದೆ. ಗ್ರಾಮ ಪಂಚಾಯತಿಯಿಂದ 1/4/2023ರಿಂದ 31/3/2024 ಅವಧಿಯಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚ. ನಂತರವಾಗಿ ಪ್ರಾದೇಶಿಕ ಅರಣ್ಯ ಇಲಾಖೆಯಿಂದ 5 ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಗೆ 8,64,260 ರೂಪಾಯಿಯಷ್ಟು ಖರ್ಚು ವೆಚ್ಚ ಬರ್ತಿದ್ದಾರೆ. ಸಾಮಾಜಿಕ ಅರಣ್ಯ ಇಲಾಖೆಯಿಂದ 7 ವೈಯಕ್ತಿಕ ಕಾಮಗಾರಿಗಳು 3 ಸಮುದಾಯ ಕಾಮಗಾರಿಗಳಿಂದ 4,24,702 ರೂಪಾಯಿಯಷ್ಟು ಕೂಲಿ 82,108 ರೂಪಾಯಿಯಷ್ಟು ಸಾಮಗ್ರಿ ಒಟ್ಟಾರೆ 5,06,810 ರೂಪಾಯಿಯಷ್ಟು ಕೂಲಿ ಮತ್ತು ಸಾಮಗ್ರಿಯನ್ನು ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಕೊಟ್ಟಿದ್ದಾರೆ. ಹಾಗೆ ತೋಟಗಾರಿಕೆ ಇಲಾಖೆಯಿಂದ 3 ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ. 3 ವೈಯಕ್ತಿಕ ಕಾಮಗಾರಿಗಳಲ್ಲಿ ಕೂಲಿ ಮೊತ್ತವಾಗಿ 71,732 ರೂಪಾಯಿಯಷ್ಟು ಕೊಟ್ಟಿದ್ದಾರೆ. ಮತ್ತೆ ರೇಷ್ಮೆ ಇಲಾಖೆಯಿಂದ 5 ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ. 3,76,047 ರೂಪಾಯಿಯಷ್ಟು ಕೂಲಿ ಮೊತ್ತವನ್ನ ಕೊಟ್ಟಿದ್ದಾರೆ. ಹಾಗೆ ಕೃಷಿ ಇಲಾಖೆಯಿಂದ 1 ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಅದರಲ್ಲಿ ಕೂಲಿ ಮೊತ್ತವಾಗಿ 35,392 ರೂಪಾಯಿಯಷ್ಟು ಕೊಟ್ಟಿದ್ದಾರೆ. ಇಷ್ಟು ಗ್ರಾಮ ಪಂಚಾಯತಿ ಮತ್ತು ಇತರೆ ಅನುಷ್ಠಾನ ಇಲಾಖೆಗಳಿಂದ 167 ಕಾಮಗಾರಿಗಳ ಕೋಡ್ಗೆ ಕೂಲಿ ಮೊತ್ತವಾಗಿ 57,13,696 ರೂಪಾಯಿಯಷ್ಟು ಕೂಲಿ ಮೊತ್ತವನ್ನು ನೇರವಾಗಿ ಉದ್ಯೋಗ ಖಾತೆಗೆ ಜಮಾ ಮಾಡಿರ್ತಾರೆ. ಇನ್ನ ಸಾಮಗ್ರಿ ಮೊತ್ತವಾಗಿ 67,60,657 ರೂಪಾಯಿಯಷ್ಟು ಸಾಮಗ್ರಿ ಮೊತ್ತವನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಮತ್ತು ಇತರೆ ಅನುಷ್ಠಾನ ಇಲಾಖೆಗಳಿಂದ 167 ಕಾಮಗಾರಿಗಳ ಕೋಡ್ಗೆ 1,19,74,353 ರೂಪಾಯಿಯಷ್ಟು ಖರ್ಚು ವೆಚ್ಚವನ್ನ ಈ ಒಂದು ಆರ್ಥಿಕ ವರ್ಷದಲ್ಲಿ ಬರ್ಸಿರ್ತಾರೆ.
ಅದಕ್ಕೆ ಸಂಬಂಧಪಟ್ಟಾಗೆ ಕಾಮಗಾರಿವಾರು ತಮ್ಮ ಮುಂದೆ ವರದಿಯನ್ನ ಮನ್ನಾ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ನ್ಯೂನತೆಗಳಿದ್ರೆ ಸಮೇತ ನೀವು ಚರ್ಚೆ ಮಾಡಬಹುದು, ಅಥವಾ ಕಾಮಗಾರಿ ಆಗಿಲ್ಲ, ಅದು ಗುಣಮಟ್ಟದಿಂದ ಇಲ್ಲ, ಅಥವಾ ಸಾರ್ವಜನಿಕ ಉಪಯೋಗಕ್ಕೆ ಬರ್ತಿಲ್ಲ ಅಂತಂದ್ರೆ ಸಮೇತ ಇನ್ನೂ ಒಂದ್ಸತಿ ಹೇಳಿ ನೆನಪಿಸ್ಬೇಕಲ್ಲ. ಅವೆಲ್ಲವನ್ನೂ ಸಮೇತ ನೀವು ಚರ್ಚೆ ಮಾಡ್ತೀರಾ ಅಂತ ಭಾವಿಸ್ತಾ ಕಾಮಗಾರಿಗಳನ್ನ ಮನ್ನಾ ಮಾಡ್ತಾ ಹೋಗ್ತೀನಿ. ತೌಗದಳ್ಳಿ ಗ್ರಾಮದ ಸರ್ಕಾರಿ ಕೋಕೋ ಆವರಣ ಅಂಕಣ ನಿರ್ಮಾಣ, ಕೋಕೋ ಅಂಕಣ ನಿರ್ಮಾಣ ಕಾಮಗಾರಿ. ಇದಕ್ಕೆ ಕೂಲಿ ಮೊತ್ತವಾಗಿ 57,196, ಸಾಮಗ್ರಿ ಮೊತ್ತವಾಗಿ 4,49,838 ರೂಪಾಯಿ ಅಷ್ಟು ಖರ್ಚು ವೆಚ್ಚ ಬರ್ತಿದ್ದಾರೆ. ಭಕ್ತಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಕಾಂಪೌಂಡ್ ನಿರ್ಮಾಣ, ಕೂಲಿ 28,756, ಸಾಮಗ್ರಿ 1,59,592 ರೂಪಾಯಿ. ತೌಗದಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಕಾಂಪೌಂಡ್ ನಿರ್ಮಾಣ, ಕೂಲಿ 1,10,284 ರೂಪಾಯಿ, ಸಾಮಗ್ರಿ 3,55,428 ರೂಪಾಯಿ. ತೌಗದಳ್ಳಿ ಗ್ರಾಮದ ಸರ್ಕಾರಿ ಪಾಠಶಾಲೆಯ ಬಾಸ್ಕೆಟ್ಬಾಲ್ ಅಂಕಣ ಮುಂದುವರೆದ ಕಾಮಗಾರಿ, ಕೂಲಿ 74,260, ಸಾಮಗ್ರಿ 3,29,589 ರೂಪಾಯಿ. ತೌಗದಳ್ಳಿ ಗ್ರಾಮದ ಸರ್ಕಾರಿ ಪಾಠಶಾಲೆಯ ವಾಲಿಬಾಲ್ ಅಂಕಣ ಮುಂದುವರೆದ ಕಾಮಗಾರಿ, ಕೂಲಿ 54,336 ರೂಪಾಯಿ, ಸಾಮಗ್ರಿ 2,16,477 ರೂಪಾಯಿ. ಹೊರವೇಕೆರೆ ಹಳೆಯ ಶಾಲೆ ಮುಂಭಾಗದಿಂದ ಚರಂಡಿ ನಿರ್ಮಾಣ ಕಾಮಗಾರಿ, ಕೂಲಿ 20,224 ರೂಪಾಯಿ, ಸಾಮಗ್ರಿ 1,84,316 ರೂಪಾಯಿ. ಸೋಂಪುರ ಗ್ರಾಮದ ರಾಮಣ್ಣನ ಮನೆಯಿಂದ ಅಟ್ಟಿಮಾರಮ್ಮನ ದೇವಸ್ಥಾನದವರೆಗೆ ಚರಂಡಿ ನಿರ್ಮಾಣ 1,79,292 ರೂಪಾಯಿ. ಸೋಂಪುರ ಗ್ರಾಮದ ಹನುಮಂತರಾಯಪ್ಪನ ಮನೆಯಿಂದ ಮರುವೇಕೆರೆ ಮುಖ್ಯ ರಸ್ತೆವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ 5,36,793 ರೂಪಾಯಿ. ಸೋಂಪುರ ಗ್ರಾಮದ ಮುಜಾಮಿಲ್ ಮನೆಯಿಂದ ವಾಲ್ಮೀಕಿ ಭವನದವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ 1,17,595 ರೂಪಾಯಿ. ತೌಗದಳ್ಳಿ ಗ್ರಾಮದ ಸಿದ್ದಗಂಗಮ್ಮ ಮನೆಯಿಂದ ಜಗನ್ನಾಥ್ ಮನೆಯವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ 1,69,104 ರೂಪಾಯಿ. ಬಂದ್ರಳ್ಳಿ ಗ್ರಾಮದ ನರಸಮ್ಮ ಸಿದ್ದಾಪುರವರ ಮನೆ ನಿರ್ಮಾಣ 4,740 ರೂಪಾಯಿ. ಹೊರವೇಕೆರೆ ಗ್ರಾಮದ ವೆಂಕಟಲಕ್ಷ್ಮಮ್ಮ ಅಕ್ಕೋಂ ರಂಗಪ್ಪನವರ ಮನೆ ನಿರ್ಮಾಣ 5,678 ರೂಪಾಯಿ. ಭದ್ರಳ್ಳಿ ಗ್ರಾಮದ ತಿಪ್ಪೇಸ್ವಾಮಿ ಬಿನ್ ಕಂಬದ ರಂಗಯ್ಯ ಮನೆ ನಿರ್ಮಾಣ 4,424 ರೂಪಾಯಿ. ಬನವೇನಹಳ್ಳಿ ಗ್ರಾಮದ ರಾಜಮ್ಮ ಸಿದ್ದರಾಮರವರ ಜಮೀನಿನಲ್ಲಿ ಪ್ಯಾಕೇಜ್ ಕಾಮಗಾರಿ 48,992 ರೂಪಾಯಿ. ತೌಗದಳ್ಳಿ ಗ್ರಾಮದ ಯಶೋದಮ್ಮ ಸುವರ್ಣಹಟ್ಟಿ ಪಿಆರ್ ವಸತಿ ನಿರ್ಮಾಣ ಕಾಮಗಾರಿ 13,904 ರೂಪಾಯಿ. ಸರ್ವೆ ನಂಬರ್ 80 ಜಮೀನಲ್ಲಿ ತೆಂಗಿನ ಸಸಿ ನಾಟಿ 6,636 ರೂಪಾಯಿ. ಹೊರವೇಕೆರೆ ಗ್ರಾಮದ ಗೌರಮ್ಮ ಸದಾಶಿವರ ಜಮೀನಲ್ಲಿ ಪ್ಯಾಕೇಜ್ 11,376 ರೂಪಾಯಿ. ದಾಸರಳ್ಳಿ ಹಂಜನಪ್ಪ ಹನುಮಂತಪ್ಪ ಜಮೀನಿನಲ್ಲಿ ಹಂದಿ ಶೆಡ್ ನಿರ್ಮಾಣ 62,996 ರೂಪಾಯಿ. ಭಕ್ತಳ್ಳಿ ಗ್ರಾಮದ ಮುತ್ತಿಂಗಪ್ಪನವರ ಜಮೀನಿನಲ್ಲಿ ಪ್ಯಾಕೇಜ್ ಕಾಮಗಾರಿ 11,376 ರೂಪಾಯಿ. ಭಕ್ತಳ್ಳಿ ಸರ್ವೆ ನಂಬರ್ ಉಮಾದೇವಿ ಜಮೀನಿನಲ್ಲಿ ಸಸಿ ನೆಡುವ ಕಾಮಗಾರಿ 11,692 ರೂಪಾಯಿ. ಗೋಪನಹಳ್ಳಿ ಗ್ರಾಮದ ರತ್ನಮ್ಮ ಶ್ರೀರಾಮಯ್ಯವರ ಮನೆ ಹತ್ತಿರ ಧನಶೆಡ್ 3,792 ರೂಪಾಯಿ. ಗೋಪನಹಳ್ಳಿ ಸರ್ವೆ ನಂಬರ್ 114/1 ಜಮೀನಿನಲ್ಲಿ ಬದು ನಿರ್ಮಾಣ 8,368 ರೂಪಾಯಿ. ಕಟ್ಟಾಪುರ ಗ್ರಾಮದ ರಾಜ್ಕುಮಾರ್ ಬಿ ರಾಮಯ್ಯ ಅವರ ಜಮೀನಿನಲ್ಲಿ ತೆಂಗಿನ ಸಸಿ ನಾಟಿ ಮಾಡುವ ಕಾಮಗಾರಿ 19,908 ರೂಪಾಯಿ. ತೌಗದಳ್ಳಿ ಗ್ರಾಮದ ರಂಗಪ್ಪ ಚಿಕ್ಕ ನರಸಪ್ಪ ಜಮೀನಲ್ಲಿ ಕುರಿ ಶೆಡ್ ನಿರ್ಮಾಣ 64,678 ರೂಪಾಯಿ. ಭಕ್ತಳ್ಳಿ ಗ್ರಾಮದ ತಿಮ್ಮರಾಜು ಬಿನ್ ಚಿನ್ನಪ್ಪ ಅವರ ಜಮೀನಲ್ಲಿ ಬದು ನಿರ್ಮಾಣ 44,556 ರೂಪಾಯಿ. ಭಕ್ತಳ್ಳಿ ಗ್ರಾಮದ ಕಾಮಣ್ಣ ಬಿನ್ ತಿಪ್ಪೆ ಮಲ್ಲಯ್ಯ ಅವರ ಜಮೀನಲ್ಲಿ ಬದು ನಿರ್ಮಾಣ 43,924 ರೂಪಾಯಿ. ಭಕ್ತಳ್ಳಿ ಗ್ರಾಮದ 28/1 ಮತ್ತೆ 22ರಲ್ಲಿ ಬದು ನಿರ್ಮಾಣ 42,344 ರೂಪಾಯಿ. ಗೋಪನಹಳ್ಳಿ ಸರ್ವೆ ನಂಬರ್ 29/1 55/1 ರಲ್ಲಿ ಬದು ನಿರ್ಮಾಣ 44,240 ರೂಪಾಯಿ.
ವೆಂಕಟಾಪುರ ಗ್ರಾಮದ ದಾಸರಾಜಪ್ಪನ ಜಮೀನಿನಲ್ಲಿ ಬದು ನಿರ್ಮಾಣ 35,708 ರೂಪಾಯಿ. ಚೌಡಳ್ಳಿ ಗ್ರಾಮದ ಲತಾ ಎಂ ಅವರ ಮನೆ ಹತ್ತಿರ ಧರ್ಮಪಕ್ಷ ನಿರ್ಮಾಣ 48,520 ರೂಪಾಯಿ. ಚೌಡಳ್ಳಿ ಗ್ರಾಮದ ಲಕ್ಷ್ಮಮ್ಮ ಅತ್ತಪ್ಪರ್ ಅವರ ಮನೆ ಹತ್ತಿರ ಧರ್ಮಪಟ್ಟಿಗೆ 66,850 ರೂಪಾಯಿ. ಚೌಡಳ್ಳಿ ಗ್ರಾಮದ ಮಂಜುಳಾ ವ್ಯಾಸಪ್ಪರ್ ಅವರ ಮನೆಯಲ್ಲಿ ಪ್ಯಾಕೇಜ್ ಕಾಮಗಾರಿ 48,997 ರೂಪಾಯಿ. ಭದ್ರಹಳ್ಳಿ ಗ್ರಾಮದ ರಾಮಲಕ್ಷ್ಮಮ್ಮ ತಿಪ್ಪಣ್ಣ ಅವರ ಮನೆ ನಿರ್ಮಾಣ 27,492 ರೂಪಾಯಿ. ಗೋಪನಹಳ್ಳಿ ಗ್ರಾಮದ ಪಾರ್ವತಮ್ಮ ಜಯರಾಮ್ ಅವರ ಮನೆ ನಿರ್ಮಾಣ 18,644 ರೂಪಾಯಿ. ವೆಂಕಟಾಪುರ ಗ್ರಾಮದ ಮಂಜುಳಾ ಎಸ್ಎಲ್ ಲಕ್ಷ್ಮೀನಾರಾಯಣ ಅವರ ಮನೆ ನಿರ್ಮಾಣ 27,808 ರೂಪಾಯಿ. ಮರುವೆಕೆರೆ ಗ್ರಾಮದ ಸವಿತಾ ತಿಪ್ಪಣ್ಣನವರ ಮನೆ ನಿರ್ಮಾಣ 15,484 ರೂಪಾಯಿ. ಭಕ್ತಹಳ್ಳಿ ಗ್ರಾಮದ ರಾಜೇಶ್ವರಿ ಕೀರ್ತಿ ರಘುಕುಮಾರ್ ಅವರ ಮನೆ ನಿರ್ಮಾಣ 13,000. ಗೋಪನಹಳ್ಳಿ ಗ್ರಾಮದ ಭೀಮಪ್ಪ ಮುದ್ರಂಗಪ್ಪರ ಅವರ ಮನೆ ನಿರ್ಮಾಣ 27,176 ರೂಪಾಯಿ. ಭದ್ರಹಳ್ಳಿ ಗ್ರಾಮದ ಮಂಜುಳಾಪ್ಪ ಶ್ರೀನಿವಾಸ್ ಅವರ ಮನೆ ನಿರ್ಮಾಣ 24,016 ರೂಪಾಯಿ. ಭಕ್ತಹಳ್ಳಿ ಗ್ರಾಮದ ಜಯಮ್ಮಪ್ಪ ನಾಗರಾಜ್ ಅವರ ಮನೆ ಹತ್ತಿರ ಕೃಷಿ ನಿರ್ಮಾಣ 61,892 ರೂಪಾಯಿ. ಗೋಪನಹಳ್ಳಿ ಗ್ರಾಮದ ರಾಧಮ್ಮಪ್ಪ ಗೋಪಾಲಕೃಷ್ಣ ಅವರ ಮನೆ ನಿರ್ಮಾಣ 22,120 ರೂಪಾಯಿ. ಭಕ್ತಹಳ್ಳಿ ಗ್ರಾಮದ ನಿರ್ಮಾಣ 45,504 ರೂಪಾಯಿ. ಭಕ್ತಹಳ್ಳಿ ಗ್ರಾಮದ ಓಬಳಪ್ಪ ನರಸಿಂಹಯ್ಯ ವೆಂಕಟಾಪುರ ಸರ್ವೆ ನಂಬರ್ 40ರಲ್ಲಿ ಮದು ನಿರ್ಮಾಣ 45,504 ರೂಪಾಯಿ. ಬರವೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 21/1 33/1ರಲ್ಲಿ ಮದು ನಿರ್ಮಾಣ 46,452 ರೂಪಾಯಿ. ಗೋಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 76/3 76/4 ಜಮೀನಲ್ಲಿ ಮದು ನಿರ್ಮಾಣ 46,452 ರೂಪಾಯಿ. ಗೋಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 77/8ರಲ್ಲಿ ಮದು ನಿರ್ಮಾಣ 46,452 ರೂಪಾಯಿ. ಗ್ರಾಮದ ಸರ್ವೆ ನಂಬರ್ 62/2ರ ಮಲ್ಲಯ್ಯ ನರಸಪ್ಪನವರ ಜಮೀನಲ್ಲಿ ಮದು ನಿರ್ಮಾಣ 46,452 ರೂಪಾಯಿ. ಸರ್ವೆ ನಂಬರ್ ನಾಗಭೂಷಣ್ ವೀರಕೇತಪ್ಪನವರ ಜಮೀನಿನಲ್ಲಿ ಮದು ನಿರ್ಮಾಣ 26,544 ರೂಪಾಯಿ. ವೆಂಕಟಾಪುರ ಗ್ರಾಮದ ಗೋಪನಹಳ್ಳಿ ಸರ್ವೆ ನಂಬರ್ 63/2 ಜಮೀನಿನಲ್ಲಿ ಮದು ನಿರ್ಮಾಣ 26,544 ರೂಪಾಯಿ. ಭದ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ 17/9ರ ಯಲ್ಲಮ್ಮ ಜಮೀನಿನಲ್ಲಿ ಮದು ನಿರ್ಮಾಣ 26,860 ರೂಪಾಯಿ. ಗೋಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 139/1ರ ಜಮೀನಿನಲ್ಲಿ ಮದು ನಿರ್ಮಾಣ 22,120 ರೂಪಾಯಿ. ಗೋಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 139/2ರ ಜಮೀನಿನಲ್ಲಿ ಮದು ನಿರ್ಮಾಣ 22,120 ರೂಪಾಯಿ. ಭಕ್ತಹಳ್ಳಿ ಗ್ರಾಮದ ನಾಗಮಣಿ ತಿಪ್ಪೇರುದ್ರಯ್ಯ ಅವರ ಜಮೀನಿನಲ್ಲಿ ಮದು ನಿರ್ಮಾಣ 48,028 ರೂಪಾಯಿ. ಗೋಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 110ರ ಚಿತ್ರರಂಗಪ್ಪ ಉದ್ದರಂಗಪ್ಪ ಜಮೀನಿನಲ್ಲಿ ಮದು ನಿರ್ಮಾಣ 28,120 ರೂಪಾಯಿ. ಭಕ್ತಹಳ್ಳಿ ಗ್ರಾಮದ ಸರ್ವೆ ನಂಬರ್ 81ರ ಸಿದ್ದಯ್ಯ ಅವರ ಜಮೀನಿನಲ್ಲಿ ಮದು ನಿರ್ಮಾಣ ಕಾಮಗಾರಿ 46,452 ರೂಪಾಯಿ. ಗೋಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 71/P1ರ ಜಮೀನಿನಲ್ಲಿ ಮದು ನಿರ್ಮಾಣ 22,120 ರೂಪಾಯಿ. ಭಕ್ತಹಳ್ಳಿ ಗ್ರಾಮದ ಬರವೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 24/3ರ ಚಿಕ್ಕಣ್ಣ ನಿರ್ಮಾಣ 25,544 ರೂಪಾಯಿ. ಭಕ್ತಹಳ್ಳಿ ಗ್ರಾಮದ ಬರವೇನಹಳ್ಳಿ ಸರ್ವೆ ನಂಬರ್ 24ರ ನರಸಪ್ಪನ ಜಮೀನಿನಲ್ಲಿ ಮದು ನಿರ್ಮಾಣ 22,120 ರೂಪಾಯಿ. ಬರವೇನಹಳ್ಳಿ ಸರ್ವೆ ನಂಬರ್ 3/3ರ ಜಮೀನಿನಲ್ಲಿ ಮದು ನಿರ್ಮಾಣ 46,136 ರೂಪಾಯಿ. ಭಕ್ತಹಳ್ಳಿ ಸರ್ವೆ ನಂಬರ್ 35ರ ಜಮೀನಿನಲ್ಲಿ ಮದು ನಿರ್ಮಾಣ 22,120 ರೂಪಾಯಿ. ಭಕ್ತಹಳ್ಳಿ ಗ್ರಾಮದ ಅಶ್ವತ್ಥಪ್ಪ ಲೇಖ್ ಮಲ್ಲಯ್ಯರ್ ಅವರ ಜಮೀನಿನಲ್ಲಿ ಮದು ನಿರ್ಮಾಣ 22,120 ರೂಪಾಯಿ. ಭಕ್ತಹಳ್ಳಿ ಗ್ರಾಮದ ಈರಣ್ಣ ಚೌಡಯ್ಯ ಮದು ನಿರ್ಮಾಣ 27,120 ರೂಪಾಯಿ. ವೆಂಕಟಾಪುರ ಗ್ರಾಮದ ಲಕ್ಷ್ಮಮ್ಮ ನರಸಪ್ಪನವರ ಜಮೀನಿನಲ್ಲಿ ಮದು 24,332 ರೂಪಾಯಿ. ಗೋಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 105ರ ಚಿಕ್ಕ ಮುದ್ದಯ್ಯರ್ ಅವರ ಜಮೀನಿನಲ್ಲಿ ಮದು ನಿರ್ಮಾಣ 22,120 ರೂಪಾಯಿ. ಭಕ್ತಹಳ್ಳಿ ಗ್ರಾಮದ ನಾಗಮಣಿ BN ಮಾಳಯ್ಯರ್ ಅವರ ಜಮೀನಿನಲ್ಲಿ ಮದು ನಿರ್ಮಾಣ 24,332 ರೂಪಾಯಿ. ಲಕ್ಷ್ಮೀಪುರ ಗ್ರಾಮದ
ದೊಡ್ಡ ಕಾವಲಪ್ಪ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 22,120 ರೂಪಾಯಿ. ಕಪ್ಪುನಳ್ಳಿ ಸರ್ವೆ ನಂಬರ್ 116 ಜಮೀನಿನಲ್ಲಿ ಬದು ನಿರ್ಮಾಣ 24,332 ರೂಪಾಯಿ. ವೆಂಕಟಾಪುರ ಗ್ರಾಮದ ಸರ್ವೆ ನಂಬರ್ 2ರ ರಾಜಮ್ಮ ಗೋವಿಂದಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 24,332 ರೂಪಾಯಿ. ವೆಂಕಟಾಪುರ ಗ್ರಾಮದ ಜಮೀನಿನಲ್ಲಿ ಬದು ನಿರ್ಮಾಣ 23,384 ರೂಪಾಯಿ. ಬಂದ್ರಳ್ಳಿ ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 39ರಲ್ಲಿ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ 28,756 ರೂಪಾಯಿ. ಮರವೇಕೆರೆ ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 39ರ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ 19,908 ರೂಪಾಯಿ. ಬನ್ವೇನಹಳ್ಳಿ ಗ್ರಾಮದ ರಾಮಕೃಷ್ಣಪ್ಪನ ಮನೆ ಮುಂಭಾಗ ಸಿಸಿ ರಸ್ತೆ ನಿರ್ಮಾಣ 2,58,979 ರೂಪಾಯಿ. ಬನ್ವೇನಹಳ್ಳಿ ಮಹಾದೇವಪ್ಪನ ಮನೆ ಮುಂಭಾಗದಿಂದ ಹನುಮಪ್ಪನ ಜಮೀನಿನವರೆಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ 2,62,385 ರೂಪಾಯಿ. ಭದ್ರಹಳ್ಳಿ ರತ್ನಮ್ಮ ದಾಸಪ್ಪನ ಜಮೀನಿನಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 1,81,844 ರೂಪಾಯಿ. ಭದ್ರಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ 3,94,716 ರೂಪಾಯಿ. ಗೋಪನಹಳ್ಳಿ ಸರ್ವೆ ನಂಬರ್ 104ರಲ್ಲಿ ಗೋಕಟ್ಟೆ ನಿರ್ಮಾಣ ಕಾಮಗಾರಿ 25,280 ರೂಪಾಯಿ. ಭದ್ರಹಳ್ಳಿ ಗ್ರಾಮದ ಬೆಳ್ಳೂರು ಕಟ್ಟೆ ಅಭಿವೃದ್ಧಿ ಕಾಮಗಾರಿ 66,044 ರೂಪಾಯಿ. ಗೋಪನಹಳ್ಳಿ ಸರ್ವೆ ನಂಬರ್ 116ರಲ್ಲಿ ಬಸಿ ಕಾಲುವೆ ನಿರ್ಮಾಣ 1,56,767 ರೂಪಾಯಿ. ಸೋಂಪುರ ಗ್ರಾಮದ ಕೆರೆಯಲ್ಲಿ ಹೂಳು ಎತ್ತುವ ಕಾಮಗಾರಿ 41,717 ರೂಪಾಯಿ. ಸೌದಳ್ಳಿ ಗ್ರಾಮದ ಬಿದ್ವಾರ ಕೆರೆ ಕಾಲುವೆ ಅಭಿವೃದ್ಧಿ ಕಾಮಗಾರಿ 2,53,116 ರೂಪಾಯಿ. ಸೋಂಪುರದ ಗೌರಮ್ಮನ ಜಮೀನಿನಿಂದ ಮರವೇಕೆರೆ ಕೆರೆಯವರೆಗೆ ತುಂಡುಗಾಲುವೆ ನಿರ್ಮಾಣ ಕಾಮಗಾರಿ 39,184 ರೂಪಾಯಿ. ಕೆರೆ ಕಾಲುವೆ ಅಭಿವೃದ್ಧಿ ಕಾಮಗಾರಿ 49,296 ರೂಪಾಯಿ. ಸೌದಳ್ಳಿ ಗ್ರಾಮದ ಬಿದ್ವಾರ ಕೆರೆಯಲ್ಲಿ ಹೂಳೆತ್ತುವ ಕಾಮಗಾರಿ 2,80,292 ರೂಪಾಯಿ. ಬಂದ್ರಳ್ಳಿ ಗ್ರಾಮದ ಅಚ್ಚಯ್ಯ ಕಟ್ಟೆಯಿಂದ ಬಸಿ ಕಾಲುವೆ ಅಭಿವೃದ್ಧಿ ಕಾಮಗಾರಿ 37,288 ರೂಪಾಯಿ. ಬಂದ್ರಳ್ಳಿ ಗ್ರಾಮದ ರಂಗನಾಥ ಸ್ವಾಮಿ ಬೆಟ್ಟದ ವ್ಯಾಪ್ತಿಯಲ್ಲಿ ಇಂಗು ಕಂದಕ ನಿರ್ಮಾಣ ಕಾಮಗಾರಿ 72,680 ರೂಪಾಯಿ. ಸೌದಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಆಟದ ಮೈದಾನ ನಿರ್ಮಾಣ ಅಂದ್ರೆ ಬಾಸ್ಕೆಟ್ಬಾಲ್ ಅಂಕಣ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 16,750 ರೂಪಾಯಿ. ಸೌದಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ವಾಲಿಬಾಲ್ ಅಂಕಣ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 1,60,753 ರೂಪಾಯಿ. ಸೋಂಪುರ ಗ್ರಾಮದಲ್ಲಿ ಚರಂಡಿ ಮತ್ತು ಡಕ್ ನಿರ್ಮಾಣ ಕಾಮಗಾರಿ 2,18,422 ರೂಪಾಯಿ. ಸೋಂಪುರ ಕಾಲೋನಿಯಿಂದ ಕೃಷ್ಣಪ್ಪನ ಮನೆಯವರಿಗೆ ಚರಂಡಿ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 1,89,745 ರೂಪಾಯಿ. ಬಂದ್ರಹಳ್ಳಿ ಬಸವಣ್ಣನ ದೇವಸ್ಥಾನದ ಹಿಂಭಾಗದಿಂದ ಚರಂಡಿ ಮತ್ತು ಸ್ಟಾಪ್ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 1 ರೂಪಾಯಿ.